ಇಲ್ಲಿ ನೀವು ನೋಡುತ್ತಿರುವ ಪತ್ರ ವ್ಯಾವಹಾರಿಕ ಪತ್ರ. ಕಾಲೇಜಿಗೆ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಯನ್ನು ಕೋರಿ ಬರೆಯುವಂಥ ಪತ್ರ ಇದು. ಇಲ್ಲಿ ಇವರಿಂದ ವಿಳಾಸವನ್ನು ಅವರೇ ಕೊಟ್ಬಿಟ್ಟಿದ್ದಾರೆ. ಗಂಡು ಮಕ್ಕಳಿಗಾದರೆ ಸುನಿಲ್ನ ಹೆಸರು, ಹೆಣ್ಣು ಮಕ್ಕಳಿಗೆ ಅನುಷಾ ಎಂಬ ಹೆಸರನ್ನು ಕೊಟ್ಟಿದ್ದಾರೆ. ಯಾವ ಹೆಸರಿನಲ್ಲಿ ಬೇಕಿದ್ರೂ ಪತ್ರ ಬರೆಯಬಹುದು. ಆ ವಿಳಾಸ ದ್ವಿತೀಯ PUC ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಶಿರಾ, ತುಮಕೂರು ಜಿಲ್ಲೆ ಎಂಬ ವಿಳಾಸವನ್ನು ಕೊಟ್ಟಿದ್ದಾರೆ. ಇದು ಪತ್ರ ಬರೆಯೋರ ವಿಳಾಸ, ಅಂದರೆ ಇವರಿಂದ ವಿಳಾಸ ಇದು. ಅದನ್ನು ಇಲ್ಲಿ ತೋರಿಸಿರೋ ಮಾದರಿಯಲ್ಲೇ ಬರಿಬೇಕಾಗುತ್ತೆ. ಇವರಿಗೆ ಇಲ್ಲಿ ಪ್ರಾಂಶುಪಾಲರ ವಿಳಾಸವನ್ನು ನೀಡಿಲ್ಲ. ಏಕೆಂದರೆ ವಿದ್ಯಾರ್ಥಿ ತಾನು ಓದೋ ಕಾಲೇಜಿಗೆ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಯನ್ನು ಕೋರಿ ಪತ್ರ ಬರೆಯೋದ್ರಿಂದ ಇವರಿಂದ ವಿಳಾಸ ಅಥವಾ ವಿದ್ಯಾರ್ಥಿಯ ವಿಳಾಸನೇ ಪ್ರಾಂಶುಪಾಲರ ವಿಳಾಸ ಕೂಡ ಆಗುತ್ತೆ. ಅಂದರೆ ಪ್ರಾಂಶುಪಾಲರಿಗೆ ಅನ್ನೋದ್ರ ಕೆಳಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಶಿರಾ, ತುಮಕೂರು ಜಿಲ್ಲೆ ಅನ್ನುವಂಥ ವಿಳಾಸವನ್ನೇ ಬರೆಯಬೇಕು. ನಂತರ ಮಾನ್ಯ ಬರುತ್ತೆ. ಆಮೇಲೆ ವಿಷಯವನ್ನು ಹೆಚ್ಚಿಗೆ ಬರೆಯದಲೇ ಕೇವಲ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿ ಕೋರಿ ಅಂತಷ್ಟೇ ಬರೀಬೇಕು. ವಿಷಯದಲ್ಲಿ ಒಂದು ಸಾಲು ಸಾಕು. ಅಕಸ್ಮಾತ್ 2 ಸಾಲಾದರೆ 2ನೇ ಸಾಲನ್ನು ಮಾರ್ಜಿನ್ವರೆಗೆ ತೊಗೊಂಡೋಗ್ಬಾರ್ದು. ಆ ವಿಷಯದ ಆರಂಭ ಏನಿತ್ತು ಅದರ ಕೆಳಗಿಂದನೇ ಮತ್ತೆ ಬರಿಬೇಕು. ಕೆಳಗೆ ಒಂದು ಸಾಲು ಬಿಟ್ಟು ಆಮೇಲೆ ವಿವರಣೆ ಬರಿಬೇಕು. ಕೆಲವು ವಿದ್ಯಾರ್ಥಿಗಳು ಮಾಡೋ ತಪ್ಪೇನೆಂದರೆ ವಿಷಯ ಮತ್ತು ವಿವರಣೆಯನ್ನು ಜೊತೆಗೆ ಸೇರಿಸ್ಬಿಡ್ತಾರೆ. ಅವೆರಡೂ ಕೂಡ ಬೇರೆ ಬೇರೆ ಹಂತಗಳು, ಅವನ್ನು ಪರಸ್ಪರ ಜೋಡಿಸಬಾರ್ದು. ವಿವರಣೆಯಲ್ಲಿ ದಿನಾಂಕ ಮತ್ತು ವರ್ಷವನ್ನು ಯಾವುದನ್ನು ಬೇಕಿದ್ರೂ ಬರೀಬಹುದು. ವರ್ಗಾವಣೆ ಪತ್ರವನ್ನು ಅನೇಕ ಕಾರಣಗಳಿಗೋಸ್ಕರ, ವರ್ಗಾವಣೆ ಪತ್ರ ಅಂದರೆ TC ಟ್ರಾನ್ಸ್ಫರ್ ಸರ್ಟಿಫಿಕೇಟು, ಒಂದು ಸಂಸ್ಥೆಯಿಂದ ಶಿಕ್ಷಣ ಸಂಸ್ಥೆಯಿಂದ ಮತ್ತೊಂದು ಶಿಕ್ಷಣ ಸಂಸ್ಥೆಗೆ ಸೇರ್ಕೊಳ್ಬೇಕಂತಂದರೆ ವರ್ಗಾವಣೆ ಪತ್ರ ಬೇಕಾಗುತ್ತೆ. ಇದನ್ನು ಅನೇಕ ಕಾರಣಗಳಿಗೋಸ್ಕರ ಕೇಳಬಹುದು. ತಂದೆಗೆ ಬೇರೆ ಊರಿಗೆ ವರ್ಗಾವಣೆ ಆಗಿರೋದ್ರಿಂದ, ಅಥವಾ ಕುಟುಂಬ ಸ್ಥಳ ಬದಲಾವಣೆ ಮಾಡ್ತಿರೋದ್ರಿಂದ, ಹೀಗೆ ಬೇರೆ ಬೇರೆ ಕಾರಣಕ್ಕೋಸ್ಕರ ವರ್ಗಾವಣೆ ಪತ್ರವನ್ನು ಕೇಳಬಹುದು. ಆದರೆ ಈ ಪ್ರಸ್ತುತ ಪತ್ರದಲ್ಲಿ ಅವರು ಮೇಲ್ಗಡೆ ಪ್ರಶ್ನೆಯಲ್ಲೇ ಕೇಳಿದ್ದಾರೆ. ದ್ವಿತೀಯ PUC ಅಂತ ಹೇಳ್ಬಿಟ್ಟು ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿ ಎರಡನ್ನೂ ಕೇಳಿ ಪತ್ರ ಬರೀಬೇಕು ಅಂತ ಹೇಳಿರೋದ್ರಿಂದ ಇದು ದ್ವಿತೀಯ PUCಯನ್ನು ಮುಗಿಸ್ಕೊಂಡು ಮುಂದಿನ ವಿದ್ಯಾಭ್ಯಾಸಕ್ಕೆ TC ಮತ್ತು ಅಂಕಪಟ್ಟಿ ಬೇಕು ಅಂತ ಕೇಳಬೇಕು. ನಂತರ ವಂದನೆಗಳೊಂದಿಗೆ ಆಮೇಲೆ ತಮ್ಮ ವಿದ್ಯಾರ್ಥಿ ಸಹಿಯನ್ನು ಮಾಡುವಾಗ ಇವರಿಂದ ವಿಳಾಸದಲ್ಲಿ ಸುನಿಲ್ ಅಂತ ಆಯ್ಕೆ ಮಾಡ್ಕೊಂಡಿದ್ದೀರೋ, ಅನುಷಾ ಅಂತ ಆಯ್ಕೆ ಮಾಡ್ಕೊಂಡಿದ್ದೀರೋ ನೋಡಿಕೊಂಡು ಅದೇ ಹೆಸರನ್ನ ಇಲ್ಲಿ ಬರಿಬೇಕಾಗುತ್ತೆ. ಈ ಪತ್ರದಲ್ಲಿ ಅವರೇ ವಿಳಾಸವನ್ನು, ಇವರಿಂದ ವಿಳಾಸವನ್ನೆಲ್ಲ ಕೊಟ್ಟಿದ್ದಾರೆ, ಅದರಿಂದ ಅದೇ ವಿಳಾಸ ಬರಿಬೇಕು. ಇಲ್ಲದೆ ಹೋದರೆ ಅಂಕಗಳನ್ನು ಕಳೀತಾರೆ. ಕೆಲವು ಪತ್ರ ಬರೆಯುವಾಗ ವಿಳಾಸ ನೀಡದಿದ್ದಾಗ ನಿಮ್ಮ ವಾಸ್ತವ ಗುರುತನ್ನು ತೋರಿಸದಲೇ ಅದ್ರ ಬದಲಾಗಿ ಹೆಸರಿನ ಜಾಗದಲ್ಲಿ ಕನ್ನಡದ ಯಾವುದೇ 3 ಅಕ್ಷರಗಳನ್ನು ಬರಿಬೋದು. ಉದಾಹರಣೆಗೆ ಆ, ಬ, ಕ ಅಂತ ಅಂದ್ಬಿಟ್ಟು. ಆಮೇಲೆ ದ್ವಿತೀಯ PUC ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬರೆದಾದ್ಮೇಲೆ ಊರು, ತಾಲೂಕು, ಜಿಲ್ಲೆಗೆ ಆ ಊರು, ತಾಲೂಕು, ಜಿಲ್ಲೆ ಅಂತಲೇ ಬರೆದು ಮುಂದ್ಗಡೆ ಜಾಗ ಖಾಲಿ ಬಿಡ್ಬೋದು. ಅಥವಾ ಕನ್ನಡದ ಯಾವುದೇ ಅಂಕಿಗಳನ್ನು ಬರಿಬೋದು, ಅಥವಾ ಇಂಗ್ಲಿಷ್ ಅಕ್ಷರಗಳನ್ನು ಬರಿಬೋದು, ಅಥವಾ ಯಾವುದೇ ಒಂದು ವಾಸ್ತವವಲ್ಲದ ವಿಳಾಸವನ್ನು ಬರೆದ್ರೂ ಕೂಡ ನಡೆಯುತ್ತೆ.